ಈಗ ನೀನೇ ಒಂದು ಗೇಮ್ನ ಡಿಸೈನ್ ಮಾಡು ಅಂದರೆ ನಿಂದೇ ರೂಲ್ಸು ಅದೆಲ್ಲ ಯಾವ ಥರ ಗೇಮ್ ಡಿಸೈನ್ ಮಾಡ್ತೀಯಾ? ನಾನು ನಾನು ಒಂದು ಗೇಮ್ ಡಿಸೈನ್ ಮಾಡಿದ್ನಲ್ಲ, ಇವಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ ರೂಲ್ಸ್ ಎಲ್ಲ. ಈ ಗೇಮ್ ನಾನು ಡಿಸೈನ್ ಮಾಡಿರೋದಂದರೆ ಲೇಕ್ ಹತ್ರ, ಓಕೆನಾ? ಆ ಲೇಕಲ್ಲಿ ಏನು ಪ್ಲಾಸ್ಟಿಕ್ಸ್ ಎಲ್ಲ ಇರುತ್ತಲ್ವ, ಇವ್ರು ಕಲೆಕ್ಟ್ ಮಾಡಬೇಕು. ಅದನ್ನು ಕಲೆಕ್ಟ್ ಮಾಡೋದು ಟೈಮಿಂಗ್ಸ್ ಇರುತ್ತೆ, 5 ಮಿನಿಟ್ಸ್ ಕೊಡ್ತೀನಿ. ಜಾಸ್ತಿ ಯಾರು ಕಲೆಕ್ಟ್ ಮಾಡ್ತಾರೋ ಅವ್ರು ವಿನ್ನರ್ಸ್ ಅಂತ ಅನೌನ್ಸ್ ಮಾಡ್ತೀವಿ. ಈ ಗೇಮಿಂದ ನಮ್ಗೆ ಏನು ಯೂಸು, ನಮ್ಮ ಪರಿಸರಕ್ಕೆ ಏನು ಯೂಸು? ನೀರು ಕ್ಲೀನ್ ಆಗಿರುತ್ತೆ, ಪ್ಲಾಸ್ಟಿಕ್ಸ್ ಕಡಿಮೆ ಆಗಿರುತ್ತೆ, ಮತ್ತು ಮೀನುಗಳಿಗೂ ಹೆಲ್ಪ್ ಆಗುತ್ತೆ. ಎಷ್ಟು ಟೀಮ್ಸು? 2 ಟೀಮ್ ಮಾಡ್ಬೋದಲ್ವಾ? ಜಾಸ್ತಿ ಜನ ಬೇಕಾಗುತ್ತಲ್ವಾ? ಹಾಂ ಸರಿ, 2 ಟೀಮ್ಸ್. ಇದು ಫೈನಲ್ ರೂಲ್ಸು. ಎಲ್ಲರಿಗೂ ಓಕೆನಾ? ಇವಾಗ ಸ್ಟಾರ್ಟ್ ಮಾಡೋಣ ಗೇಮು. ಫಸ್ಟ್ ಲೇಕ್ ಬಿಡಿಸ್ಕೊಳ್ಳೋಣ, ಆಯ್ತಾ? ಇಲ್ಲೆಲ್ಲ ಲೇಕು, ಇದರಲ್ಲಿ ಪ್ಲಾಸ್ಟಿಕ್ಸ್ ಬಿದ್ದಿರುತ್ತೆ. ಚಿಮ್ಮ ನೀನು ಡಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಲ್ಲ? ನಾನು ಪ್ಲಾಸ್ಟಿಕ್ ಮತ್ತೆ ಮನುಷ್ಯರನ್ನ ಡಿಸೈನ್ ಮಾಡಿ. ಒಂದು ನಿಮಿಷ, ನಾನೊಂದು ಮಾಡಿದ್ದೀನಿ ನೋಡಿ. ಇದು ಒಂದು ಕೋಲು 8 ಅಡಿ ಇರುತ್ತೆ, ಅಂದರೆ ದಡದಲ್ಲಿ ನಿಂತ್ಕೊಂಡೆ ಪ್ಲಾಸ್ಟಿಕ್ನೆಲ್ಲ ಕಲೆಕ್ಟ್ ಮಾಡೋದು. ನಾನು 5 ಜನನ ಇಟ್ಕೊಳ್ಳೋಣ ಅಂತ ಒಂದು ಟೀಮಲ್ಲಿ. ಶೆಜಿಯಾ, ಮತ್ತೆ ಲೇಕ್ಸ್ ಎಲ್ಲೆಲ್ಲಿದೆ ನೋಡಿ ಶೆಜಿಯಾ? ಲೇಕ್ಸ್ ಇಲ್ಲೇ ಹತ್ರದಲ್ಲಿ. ಹಾಂ ಶೆಜಿ, ಇದು ಚೆನ್ನಾಗಿದೆ ನೋಡಿ ಶೆಜಿಯಾ. ಹಾಂ, ಇವಾಗ ಲೇಕ್ ಹೋಗೋಣ. ನಿಂದೇ ಒಂದು ಹೊಸ ರಜಾ ಮಾಡೋಕ್ಕೆ ಇದು ಮಾಡಿದ್ರೆ ಏನಕ್ಕೆ ರಜಾ ಕೊಡ್ತೀಯಾ? ಅಂದರೆ ಇವಾಗ ಕೆಲವರು ಒಂಥರ ಟೆನ್ಷನ್ಸಲ್ಲಿ ಇರ್ತಾರಲ್ವಾ. ಇವಾಗ ಏನೋ ಡ್ರಾಯಿಂಗ್ ಮಾಡಬೇಕಂದ್ರೆ ಕೆಲವೊಬ್ರು ಸ್ಕೆಚ್ ಮಾಡ್ತಾರೆ. ಒಂದು ದಿವಸ ಡ್ರಾಯಿಂಗ್ ಅಂದ್ಬಿಟ್ಟೆ ರಜಾ ಕೊಡ್ತೀವಿ. ನಿಮ್ಮದು ಏನು ಈ ಲೈಫಲ್ಲಿ ಏನೇನು ನಡೆದಿದೆ ಅದು ಡ್ರಾಯಿಂಗ್ ಮೂಲಕ ಹೇಳಿ ಅಂತ. ಕ್ಲೈಮೇಟ್ ಚೇಂಜ್ ಆಗೋದನ್ನ ಹೇಗೆ ತಡಿಬೋದು? ಅಂದರೆ ಮರಗಳನ್ನ ಕಟ್ ಮಾಡೋದನ್ನ ನಿಲ್ಲಿಸ್ಬೇಕು, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಮತ್ತು ವಾಯು ಮಾಲಿನ್ಯ ಅದನ್ನು ನಿಲ್ಲಿಸ್ಬೇಕು. ಅದನ್ನು ತಡೆಗಟ್ಟಬಹುದು, ಬಟ್ ಅವ್ರು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಯಾರು ಕೆಲಸ ಮಾಡ್ತಾರಲ್ಲ, ನೀವು ಕೇಳೋಣ. ಕಡೆಯಿಂದ ಬಂದಿದ್ದೀವಿ, ನಾವು ಒಂದು ಗೇಮ್ ಕ್ರಿಯೇಟ್ ಮಾಡಿದ್ದೀವಿ. ಏನೇನು ಮಿಸ್ ಆಗ್ತಾರೆ ಇಲ್ಲಿ? ಅಡಿಗೆ ಮನೇಲಿ ಏನೇ ಇರುತ್ತೋ ಎಲ್ಲಾ ಸಾಮಾನು ಕೂಡ ತಂದು ಬಿಸಾಕ್ಬಿಡ್ತಾರೆ. ಬೇಕಾರೆ ಎಲ್ಲ ಸಿಗುತ್ತೆ. ಕೆರೆನ ಕಾಪಾಡ್ಕೊಂಡ್ರೆ ನಮ್ಗೆ ಒಳ್ಳೇದಲ್ವಾ? ಮಳೆ ಆಗುತ್ತೆ ಕಾಲಕ್ಕೆ, ಮತ್ತೆ ದನಕರುಗಳಿಗೆ ನೀರ್ ಆಗ್ತದೆ, ಇವೆಲ್ಲ ಆಗುತ್ತೆ. ಸರಿ, ನಾವ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಯ್ತಲ್ಲ, ಸ್ವಲ್ಪ ಕೆರೆಗಳ ಬಗ್ಗೆ ಎಲ್ಲ. ಸರ್ಕಾರದ್ದೇ ಬಹಳ ದೊಡ್ಡ ಆಫೀಸ್ಗಳಿದೆ. ನೀವು ಅಲ್ಲಿಗೆ ಹೋಗಿ ಕೇಳಿದ್ರೆ ಅವ್ರು ಎಲ್ಲಾ ರೀತಿ ವಿಚಾರನೂ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. ಹಲೋ ಮ್ಯಾಮ್, ನೀವು ಕೆರೆಗಳ ಡೆವಲಪ್ಮೆಂಟ್ ಆಫೀಸರ್ ಅಲ್ವಾ? ಅಂದರೆ ಇವಾಗ ಕೆರೆಗಳ ಹತ್ರ ಹೋಗ್ಬಿಟ್ಟು ಎಲ್ಲ ಸರ್ಚ್ ಮಾಡಿದ್ವಿ, ಅಲ್ಲೆಲ್ಲ ನೀರೇ ಇರಲಿಲ್ಲ, ಎಲ್ಲ ಬತ್ತೋಗ್ಬಿಟ್ಟಿತ್ತು ಕೆರೆಗಳೆಲ್ಲ. ಅದಕ್ಕೆ ಏನು ಕಾರಣ ಅಂತ? ಅದಕ್ಕೆ ರೀಸನ್ ಕೆರೆ ಒತ್ತುವರಿ ಮಾಡಿಕೊಂಡು ಅಪಾರ್ಟ್ಮೆಂಟ್ಸ್, ಫ್ಯಾಕ್ಟ್ರೀಸ್ ಎಲ್ಲ ಕಟ್ತಿರೋದು. ಆ್ಯಂಡ್ ಮರ ಗಿಡಗಳನ್ನೂ ಎಲ್ಲ ಕಡಿತಾ ಇದ್ದಾರೆ ಅಲ್ವಾ? ಬರೀ ಬಿಲ್ಡಿಂಗ್ಸೇ ಇದ್ದರೆ ಮಳೆ ಎಲ್ಲಿಂದ ಬರುತ್ತೆ? ಕೆರೆ ಹೇಗೆ ತುಂಬುತ್ತೆ? ಇವಾಗ ಒಂದು ಗೇಮ್ ಡಿಸೈನ್ ಮಾಡಿದ್ದೀನಿ. ಆ ಗೇಮ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಏನು ಅನ್ಸುತ್ತೆ ಅದೆಲ್ಲ ಹೇಳ್ಬೇಕಾಯ್ತಾ?
ನನ್ನ ಗೇಮಲ್ಲಿ 9 ಜನ ಆಟಗಾರರು ಇರ್ತಾರೆ. ಈ ಕಡೆ 4 ಜನ, ಈ ಕಡೆ 4 ಜನ ಇರ್ತಾರೆ. 9 ಜನದಲ್ಲಿ ಒಬ್ರನ್ನ ರೆಫ್ರಿ ಮಾಡಿರ್ತೀನಿ. ಎಲ್ಲರ ಕೈಲೂ ಒಂದು ಸಮವಾಗಿರೋ ಒಂದು ಕೋಲ್ ಕೊಟ್ಟಿರ್ತೀನಿ. ಆಮೇಲೆ ಎಲ್ಲರ ಕೈಲೂ ಒಂದೊಂದು ಬ್ಯಾಂಡ್ ಕೊಟ್ಟಿರ್ತೀನಿ. ಈ ಕಡೆಯವ್ರಿಗೆ ಯೆಲ್ಲೋ, ಈ ಕಡೆಯವ್ರಿಗೆ ಬ್ಲೂ ಕೊಟ್ಟಿರ್ತೀನಿ. ರೆಫ್ರಿ ನಿಂತಿರ್ತಾರಲ್ಲ ಅವ್ರು ಹೇಳ್ತಾರೆ ಯೆಲ್ಲೋ ಕಲರ್ ಟ್ರೀ ಅಂದಿದ ತಕ್ಷಣ ಅವ್ರು ಹೋಗಿ ಆ ಟ್ರೀನ ಮುಡ್ಸೋಕೆ ಮುಂಚೆ ಈ ಕಡೆ ಹಾಕಿರೋ ಯೆಲ್ಲೋ ಬ್ಯಾಂಡ್ ಅವ್ರು ಹೋಗಿ ಅವ್ರನ್ನ ಮುಡಿಸ್ಬೇಕು. ಸ್ಕೂಲಲ್ಲಿ ಹೆಂಗೆ ಯೂಸ್ ಮಾಡ್ತೀರಾ ಡಿಜಿಟಲ್ ಸ್ಕಿಲ್? ಕಂಪ್ಯೂಟರ್ಸ್ ಇದೆ. ಕಂಪ್ಯೂಟರಲ್ಲಿ ಪೇಂಟಿಂಗು, ಡ್ರಾಯಿಂಗು, ಸ್ಕ್ರ್ಯಾಚ್ ಪ್ರೋಗ್ರಾಮು, ಪವರ್ ಪಾಯಿಂಟ್ ಎಲ್ಲ ಮಾಡ್ಬೋದು. ಸರ್ ಬುಕ್ಕಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತಾರೆ. ಕೊರೋನಾ ಟೈಮಿಂದ ಇವಾಗ ಕೊಡ್ತಾಯಿದೆ. ಕೊರೋನಾ ಟೈಮಲ್ಲೆಲ್ಲ ಬುಕ್ಕಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ಕ್ವಶನ್ಗೆ ಆನ್ಸರ್ ಹುಡ್ಕೋದು ಗೂಗಲಲ್ಲಿ. ಸ್ಟೆಮ್ ಅಂದರೆ ಗೊತ್ತಾ? ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗು, ಮ್ಯಾಥ್ಸ್. ಇಂಜಿನಿಯರಿಂಗ್ ಅಂದರೆ ಏನು? ಸರ್ ಬಿಲ್ಡಿಂಗ್ನ ಡಿಸೈನ್ ಮಾಡೋದು, ಕಾರ್ಸು ಎಲ್ಲ ಡಿಸೈನ್ ಮಾಡೋದು. ಮತ್ತು ಇವಾಗ ನಾವು ನಿಂತಿರೋದು ಬಿಲ್ಡಿಂಗ್ ಮೇಲೆ, ಅದೇ ಇಂಜಿನಿಯರೇ ಮಾಡಿರೋದು. ಅಲ್ಲಿ ಮೆಟ್ರೋ ಸ್ಟೇಷನ್, ಅದೇ ಮೆಟ್ರೋ ಹಿಂಗೆ ಹೋಗಬೇಕು, ಈ ರೂಟಲ್ಲೇ ಹೋಗಬೇಕು, ಇದು ಇಲ್ಲೇ ಬರಬೇಕಂತ ಡಿಸೈನ್ ಮಾಡಿರೋದು ಇಂಜಿನಿಯರಿಂಗ್. ಮ್ಯಾಥಮೆಟಿಕ್ಸ್ ಅಂದರೆ ಏನು? ಗಣಿತ ಅಂದರೆ? ಗಣಿತ ಅಂದರೆ ಒಂದು ಲೆಕ್ಕದಲ್ಲಿ ಈಗ ಅಂಗಡಿಲಿ ಹೋದ್ರೂ ಲೆಕ್ಕ ಮಾಡಬೇಕು. ಈಗ ಇಂಜಿನಿಯರಲ್ಲೂ ಈಗ ದುಡ್ಡು ಕೊಡಬೇಕಾದ್ರೂ ಅವರು ಲೆಕ್ಕ ಮಾಡಿಬಿಟ್ಟೆ ಕೊಡೋದು. ಇದು ಅದರಲ್ಲೇ ಕೇಳ್ತಿದ್ದಾರೆ. ಹಾಯ್ ಸರ್. ಹಾಯ್ ಸರ್. ಹಾಯ್, ನೀವು ಫಾರೆಸ್ಟ್ ಸರ್ವೆ ಆಫೀಸರಾ? ಹೌದು, ಫಾರೆಸ್ಟ್ ಸರ್ವೆ ಆಫೀಸರು. ನಾವು ಒಂದು ಗೇಮ್ ಡಿಸೈನ್ ಮಾಡಿದ್ದೀವಿ. ಆ ಗೇಮ್ಗೆ ಮೇನ್ ಎಕ್ವಿಪ್ಮೆಂಟು ಕೋಲು. ಅದಕ್ಕೆ ಯಾವ ಮರ ಬಳಸಬೇಕು ಅಂತ ಕೇಳಕ್ಕೆ ಬಂದ್ವಿ. ಅದು ಯಾವುದು ಅಂತ ಹೇಳಿದ್ರೆ ಬಿದಿರು ಮರ ಗೊತ್ತಾ ನಿಮಗೆ? ಪಾಂಡೆ ಎಲ್ಲ ತಿನ್ನುತ್ತಲ್ಲ ಕೇಳಿದ್ವಿ. ಕರೆಕ್ಟ್. ಆ ಪಾಂಡ ತಿನ್ನೋಂಥ ಮರನೇ ಬಿದಿರು ಮರ. ಅದು ಕಾಡಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತೆ. ಮತ್ತು ಅದಕ್ಕೆ ಜಾಸ್ತಿ ಮಳೆ ಬೇಕು ಅದು ಇದು ಅಂತ ಏನಿಲ್ಲ. ಸೊ ನೀವು ಆ ಥರ ಮರದಲ್ಲಿ ನೀವು ಕೋಲ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು. ನೀವು ಮರ ಕಟ್ ಮಾಡೋದ್ರಿಂದ ನೋಡಿ ಅಲ್ಲಿ ಟ್ರಾಫಿಕ್ ಜಾಮು, ಬಿಸಿಲು ಎಲ್ಲ ಜಾಸ್ತಿ ಆಗ್ತೈತೆ. ಇದನ್ನು ಬಿದಿರು ಕೋಲಿಂದನೂ ಮಾಡ್ಬೋದಲ್ಲ? ತೋರಿಸು. ಬನ್ನಿ, ನಾವು ಒಂದು ಆಟ ಕ್ರಿಯೇಟ್ ಮಾಡಿದ್ದೀವಿ, ಅದರಲ್ಲೇ ತೋರಿಸ್ತೀವಿ. ನಾವು ಅದರಲ್ಲೇ ಬಿದಿರು ಕೋಲ್ನೇ ಯೂಸ್ ಮಾಡ್ತಿರೋದು. ಇವತ್ತಿನ ಆಟದಲ್ಲಿ ರೆಡ್ ಟೀಮ್ ವಿನ್ನರ್ಸ್ ಆಗಿದೆ. ತುಂಬ ಚೆನ್ನಾಗಿತ್ತು ಸರ್. ವರ್ಷ ಅಂತೂ ಚೆನ್ನಾಗಿರೋ ಗೇಮ್ ಡಿಸೈನ್ ಮಾಡಿದ್ರು. ನೆಕ್ಸ್ಟ್ ಟೈಮ್ ನಾವು ಗೆಲ್ತೀವಿ. ನಾನು ಒಂದು ಗೇಮ್ ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಗೇಮ್ ಏನಂದರೆ, ನನ್ನ ಗೇಮಲ್ಲಿ 4 ಜನ ಇರ್ತಾರೆ ಒಂದು ಟೀಮಲ್ಲಿ. ಇವಾಗ ಒಬ್ಬೊಬ್ಬರು ಒಂದೊಂದು ಕಲರ್ ಡ್ರೆಸ್ ಹಾಕಿರ್ತಾರೆ. ರೆಡ್ಡು, ಬ್ಲೂ, ಗ್ರೀನ್. ಸರಿನಾ? ರನ್ನಿಂಗ್ ರೇಸ್ ಥರ. ಸರಿನಾ? ಎಲ್ಲರೂ ಒಂದು ಟ್ರ್ಯಾಕಲ್ಲಿ ಬಿಡ್ತೀವಿ. ಅದು ಏನಂದರೆ ವಿಜಿಲ್ ಹಾಕಿದ ತಕ್ಷಣ ಎಲ್ಲ ಓಡ್ತಾರೆ. ವಿಜಿಲ್ ಊದಿದ ತಕ್ಷಣ ಎಲ್ಲ ರನ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಧ್ಯದಲ್ಲಿ ಪ್ಲಾಸ್ಟಿಕ್ ನಾವು ಇಟ್ಟಿರ್ತೀವಿ, ಅದನ್ನು ಕಲೆಕ್ಟ್ ಮಾಡ್ತಿರ್ತಾರೆ. ಮತ್ತು ಅದ್ರ ಓಡೋರು ಇರ್ತಾರಲ್ವಾ, ಅವ್ರ ಹಿಂದೆ ಬ್ಯಾಸ್ಕೆಟ್ ಹಾಕಿರ್ತೀವಿ. ಅವ್ರು ರನ್ ಮಾಡ್ತಾ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡಿ ಹಿಂದೆ ಹಾಕಬೇಕು. ಪ್ಲಾಸ್ಟಿಕ್ನ ಬಿಸಾಕ್ಬೇಡ್ರಿ, ರೀಸೈಕಲ್ ಮಾಡಿ ಅಂತ ನಾವು ಮೆಸೇಜ್ ಕೊಡೋಣ. ಇಷ್ಟೊಂದು ಜಾಗ ಇದೆ, ಇದ್ಯಾಕೆ ಚೂಸ್ ಮಾಡಿದೆ? ಸರ್, ಇದೊಂಥರ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ. ಯಾಕಂದರೆ ಸರ್, ನಮ್ಮ ಭೂಮಿ ಪರಿಸ್ಥಿತಿನೂ ಇವಾಗ ಹಿಂಗೆ ಇರೋದು. ಫಸ್ಟ್ ಎಲ್ಲ ಎಷ್ಟು ಗ್ರೀನರಿ ಇತ್ತು, ಇವಾಗೆಲ್ಲ ಮರ ಎಲ್ಲ ಕಟ್ ಮಾಡಿಬಿಟ್ಟು ನಮ್ಮ ಭೂಮಿ ಹೆಂಗಾಗಿದೆ ಅಂದರೆ ಇನ್ನೇನು ನೀರೇ ಬರ್ತಿಲ್ಲ. ನೀರು 1000 ಮೀಟರ್ ತೋಡ್ಬಿಟ್ಟು ನಾವು ನೀರು ತೊಗೊತಿದ್ದೀವಿ, ಕುಡಿಯೋ ನೀರನ್ನ. ಇದೇ ಮುಂದುವರೆದ್ರೆ ಒಂದಿನ ನಮ್ಮ ಭೂಮಿನೂ ಇದೇ ಥರ ಆಗುತ್ತೆ.
ಒಂದು ವಸ್ತುನ ಸಂಶೋಧನೆ ಮಾಡೋದೇ ಸೈನ್ಸ್. ಇಂಜಿನಿಯರಿಂಗ್ ಅಂದರೆ ಏನು ಗೊತ್ತಾ? ಗೊತ್ತು. ಸಾಫ್ಟ್ವೇರ್ ಅಂದರೆ ಕಂಪ್ಯೂಟರಲ್ಲಿ ವರ್ಕ್ ಮಾಡೋದು. ಬಿಲ್ಡಿಂಗ್ ಇಂಜಿನಿಯರ್ಸ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದೆ, ಬೇಸಾಯ ಅದ್ರದ್ದು ಇಂಜಿನಿಯರ್ಸ್ ಇದೆ ಆ ಥರ. ಏನು ವಿಷಯ? ನಾವು ಗೇಮ್ ಏನೋ ಡಿಸೈನ್ ಮಾಡಿದೀವಿ, ಅದನ್ನ ಹೆಂಗ್ ಆರ್ಗನೈಸ್ ಮಾಡ್ಬೇಕಂತ ಇನ್ನೂ ಪ್ಲಾನ್ ಆಗಿಲ್ಲ. ಏನ್ ಮಾಡ್ಬೇಕು ಎಲ್ಲ ಐಡಿಯಾ ಕೊಡಿ. ನನ್ನ ಪ್ರಕಾರ ಏನ್ ಗೊತ್ತಾ, ಗೇಮ್ನ ರೋಡಲ್ಲಿ ಮಾಡಿದ್ರೆ, ಅಂದ್ರೆ ಖಾಲಿ ರೋಡಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅನ್ಸಿ ಅವ್ರು ಹೊಡೆದು ಬೀಳಿಸ್ಬೇಕು, ಡೋರ್ ಬಿಡಬಾರ್ದು ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ಐಡಿಯಾ ಏನಾದ್ರು ಪ್ಲಾಸ್ಟಿಕ್ನ ಕಲೆಕ್ಟ್ ಮಾಡಿ ಒಂದು ಏನಾದರೂ ಬಾಕ್ಸ್ ಥರ ಇಟ್ಬಿಟ್ಟು ಅದ್ರೊಳಗಡೆ ಹಾಕೋತಾರೆ. ಪ್ಲಾಸ್ಟಿಕ್ ಅದಕ್ಕೆ ಜಿಗ್ಜಾಗ್ ಮಾಡೋಣ. ಜಿಗ್ಜಾಗ್ ಇಲ್ಲ ಅಂದ್ರೆ ಸರ್ಕಲ್ ತರ. ಓಕೆ ಓಕೆ. ಏನ್ ಗೊತ್ತಾ, ರೀಸೈಕಲ್ ಮಾಡಕ್ಕಾಗುತ್ತೆ ನೋಡು ಅಂತ ಐಟಮ್ಸ್ನ ಇಡೋಣ. ಮತ್ತೆ ಲಾಸ್ಟ್ ಅಲ್ಲಿ ಏನಾದರೂ ಹೊಡೆದು ಬೀಳಿಸಿ ಅದನ್ನ ಕಲೆಕ್ಟ್ ಮಾಡಿ ಇಡೋ ಥರ ಆ ಥರ ಮಾಡೋಣ. ಮತ್ತೆ 5 ಮಿನಿಟ್ಸ್ ಅಲ್ಲಿ ಯಾರು ಜಾಸ್ತಿ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡ್ತಾರೋ ಅವ್ರು ವಿನ್ ಆಗೋ ಥರ. ಮಟ್ಟದಲ್ಲಿ ಯಾವ ವ್ಯಾಪಾರದಲ್ಲಿ ಬಿಡ್ಬೋದು. ಹಾಗೆ ನಿಂಗೊಂದು ಪವರ್ ಕೊಟ್ಟರೆ ಹೆಂಗಸ್ರನ್ನ ಏನೇನು ವ್ಯಾಪಾರ ಮಾಡಿಸ್ತೀವಿ ಅವಕ್ಕೆ? ಬಾಯ್ಸ್ ಏನೇನು ಹಾರ್ಡ್ ವರ್ಕ್ಸ್ ಎಲ್ಲ ಮಾಡ್ತಾರೋ ಸೊ ಅದೇ ಈಕ್ವಲ್ ಆಗಿ ಗರ್ಲ್ಸ್ ಮಾಡೋ ಥರ ಮಾಡಿ. ಸರ್ ಎಲ್ಲ ಆಗ್ಬೋದು ಸರ್. ಇವಾಗ ಹೆಣ್ಮಕ್ಳು ಎಷ್ಟು ಮುಂದುವರೆದಿದ್ದಾರೆ ಅಂದರೆ ಎಲ್ಲದ್ರಿಂದ. ಸರ್ ಇವಾಗ ಪೊಲೀಸ್ ಸ್ಟೇಷನಿಂದ ಪೈಲಟ್ ಏರೋಪ್ಲೇನ್ ಆರಿಸೋವರೆಗೂ ಹೆಣ್ಮಕ್ಳಿದ್ದಾರೆ ಸರ್. ಸರ್ ಇಷ್ಟೆಲ್ಲ ಪ್ಲಾಸ್ಟಿಕ್ ಇದೆ. ಈ ಪ್ಲಾಸ್ಟಿಕ್ಕಿಂದ ಯೂಸೇ ಇಲ್ಲ, ನಮ್ಮ ಭೂಮಿ ಮೇಲೆ ಇದು ಕೊಳೆಯೋದಿಲ್ಲ. ಅದರಿಂದ ತುಂಬ ವಿಷಕಾರಿ ಪ್ಲಾಸ್ಟಿಕ್ನ ನಮ್ಮ ಪ್ರಪಂಚ ಇನ್ನೂ ಯಾಕೆ ಬ್ಯಾನ್ ಮಾಡಿಲ್ಲ ಸರ್? ಪ್ಲಾಸ್ಟಿಕ್ ಅಂದರೆ ಪಾಲಿಮರ್ ಇದೆಯಲ್ಲ, ಸಾವಿರಾರು ವರ್ಷದಿಂದ ಭೂಮಿ ಒಳಗಡೆನೇ ಇರೋದು, ಗೊತ್ತಾಯ್ತಾ? ಪ್ಲಾಸ್ಟಿಕ್ ಏನು ಹೊಸ್ತಾಗೆಲ್ಲ ಬಂದಿರೋದು, ಇದು ಪೆಟ್ರೋಲಿಯಂ ಪ್ರಾಡಕ್ಟು. ಆದರೆ ಪ್ಲಾಸ್ಟಿಕ್ಕನ್ನು ಪ್ರಾಪರ್ ವೇನಲ್ಲಿ ಡಿಸ್ಪೋಸ್ ಮಾಡಬೇಕು. ಸಗ್ರಿಗೇಟ್ ಮಾಡಿ ಅದನ್ನು ಡ್ರೈ ವೇಸ್ಟ್ ಥರ ಮಾಡ್ತೀವಲ್ಲ, ಡ್ರೈ ವೇಸ್ಟ್ನಲ್ಲಿ ಹಾಕಿ ಅದು ನಮಗೆ ಕೊಟ್ಟರೆ ನಾವು ಅದನ್ನು ಪ್ರಾಪರ್ ವೇನಲ್ಲಿ ಯೂಟಿಲೈಸ್ ಮಾಡ್ತೀವಿ. ಹಲೋ ಲಕ್ಷ್ಮಿ ಮ್ಯಾಮ್. ಹಲೋ ರಜನಿ, ಹೇಗಿದ್ದೀಯಾ? ಚೆನ್ನಾಗಿದ್ದೀವಿ ಮ್ಯಾಮ್. ಇವ್ರು ನನ್ನ ಫ್ರೆಂಡ್ಸ್. ಏನು ವಿಷಯ? ಮ್ಯಾಮ್ ನಾವು ಒಂದು ಗೇಮ್ ಡಿಸೈನ್ ಮಾಡಿದ್ದೀವಿ, ಕ್ಲೈಮೇಟ್ ಚೇಂಜಿಗೆ ಬಗ್ಗೆ ಕೇಳೋಣ ಅಂತ ಬಂದ್ವಿ. ನಾವು ಮೀಟ್ ಯೂಸ್ ಮಾಡೋದ್ರಿಂದ ಮೀಥೇನ್ ಅನ್ನೋ ಗ್ಯಾಸ್ ಪ್ರೊಡ್ಯೂಸ್ ಆಗಿ ಗ್ರೀನ್ ಗ್ಯಾಸ್ ಎಫೆಕ್ಟ್ ಆಗುತ್ತೆ. ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಹೌದಾ? ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತಿನ್ಬೋದಾ ಮ್ಯಾಮ್? ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಮತ್ತು ನಮಗೆ ಈ ಸೀಸನಲ್ಲಿ ಬೆಳೀದೇ ಇರೋ ಏನು ವೆಜಿಟೇಬಲ್ಸ್ನ ಫ್ರೂಟ್ಸ್ನ ಬೆಳೆಸ್ತಿದ್ದಾರೆ ಕೆಮಿಕಲ್ಸ್ನ ಯೂಸ್ ಮಾಡಿ. ಅದರಿಂದ ಕ್ಲೈಮೇಟ್ ಎಫೆಕ್ಟ್ ಆಗೇ ಆಗುತ್ತೆ. ಇದಕ್ಕೆ ನಾವೇನಾದರೂ ಮಾಡ್ಬೋದಾ ಮ್ಯಾಮ್? ಖಂಡಿತ ಮಾಡ್ಬೋದು. ಎಲ್ಲ ನಿಮ್ಮ ಕೈಲೇ ಇದೆ. ಫುಡ್ನ ಜಾಸ್ತಿ ವೇಸ್ಟ್ ಮಾಡಬೇಡಿ, ಅರ್ಥ ಆಯ್ತಾ? ಹಾಂ ಮಿಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಈ ಹುಡುಗಿಗೆ ಬನ್ನಿ. ಸರಿ ನಾನಿವಾಗ ಒಂದು ಗೇಮ್ನ ಡಿಸೈನ್ ಮಾಡಿದ್ದೀನಿ, ಅದನ್ನು ನಿಮಗೆ ಹೇಳ್ತೀನಿ, ಸರಿನಾ? ಟೀಮ್ ಎ, ಟೀಮ್ ಬಿ ಅಂತ ಇರುತ್ತೆ. ಅದರಲ್ಲಿ ನಾನು ಒಂದು ಟೀಮ್ಗೆ 5 ಗಿಡ, ಮತ್ತೊಂದು ಟೀಮ್ಗೆ 5 ಗಿಡ ಕೊಟ್ಟಿರ್ತೀನಿ. ಅವರು ಬೇಗ ಹೋಗಿ ಆ ಗಿಡನ ನೀಟಾಗಿ ನೆಡಬೇಕು, ಮತ್ತು ಗ್ಯಾಪ್ ಕೊಟ್ಟು ನೆಡಬೇಕು ಗಿಡನ, ಸರಿನಾ? ಗಿಡನ ಇಬ್ಬರು ಯಾರು ತುಂಬ ಚೆನ್ನಾಗಿ ನೆಡ್ತಾರೆ ಅವರಿಗೆ 1 ಪಾಯಿಂಟು,
ಮತ್ತು ಆ ಗಿಡದ ಸುತ್ತನೂ ಬೇಲಿ ಹಾಕೋದಿರ್ಬೋದು ಅಥವಾ ಅದನ್ನು ತುಂಬ ಚೆನ್ನಾಗೆಲ್ಲ ಕಟ್ಟಿರಬೇಕು. ಮತ್ತು ಆ ಗಿಡದಲ್ಲಿ ಸ್ವಲ್ಪ ಡಿಸೈನ್ ಏನಾದರೂ ಮಾಡಿರಬೇಕು. ಹಸಿರು ಬೆಳೆಸಿ ನಾಡನ್ನು ಉಳಿಸಿ. ಅವ್ರು ಯಾವ ಥರ ಉದ್ಯಮಗಳನ್ನ ಮಾಡಬೇಕು ಸರ್? ಅವರು ಕೆಲವೊಬ್ಬರು ಓದಿಲ್ಲದೆ ಇರೋರೆಲ್ಲ ಮನೆ ಕೆಲಸಕ್ಕೆ ಹೋಗ್ತಾರೆ ಮತ್ತು ಫ್ಯಾಕ್ಟ್ರೀಸ್ಗೆ ಹೋಗ್ತಾರೆ. ಅದ್ರ ಬದಲು ಅವ್ರು ಎಷ್ಟು ಓದಿರ್ತಾರೋ ಅಷ್ಟನ್ನೇ ತಗೊಂಡು ಮನೆಯಲ್ಲೇ ಟ್ಯೂಷನ್ ಮಾಡೋದಿರ್ಬೋದು, ಆ ಥರ ಎಲ್ಲ ಮಾಡಿದ್ರೆ ಅವರಿಗೆ ಹೆಂಗಸರಿಗೆ ಸಿಂಪಲ್ ಆಗುತ್ತೆ. ಈಗ ಹುಡುಗಿರು ಮನೆಯಿಂದ ಆಚೆ ಹೋದರೆ ರೋಡಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹೇಳ್ತಾರೆ ಹುಡುಗಿರೆಲ್ಲ ಜಾಸ್ತಿ ಆಚೆ ಹೋಗಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅರೆ ಯಾಕೆ ಆಚೆ ಹೋಗಬಾರ್ದು? ನಾವು ಸ್ಟ್ರಾಂಗ್ ಆಗಿರಬೇಕಲ್ಲ, ಯಾರಿಗೂ ಹೆದರ್ಕೋಬಾರ್ದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಅಂದರೆ ನಾನೇ ಇದು ಮೊಲೆಯಲ್ಲಿ ನಾನೇ ಒಂದು ಡಾಕ್ಟರ್ ಇದ್ದು ಶಾಪ್ ಓಪನ್ ಮಾಡಿ ನಾನೇ ಇರಬೇಕಂತ. ಹಾಯ್ ಸರ್. ಹಲೋ. ನಾವು ಒಂದು ಗೇಮ್ ಕ್ರಿಯೇಟ್ ಮಾಡಿದ್ದೀವಿ. ಆ ಗೇಮಲ್ಲಿ ಗಿಡಗಳು ನೆಡೋದು, ಅದಕ್ಕೆ ರೋಡಲ್ಲಿ ನೆಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಮಗೆ ಈಗ ಗಿಡ ಮರಗಳು ಯಾವ ಥರ ನೆಟ್ಟಬೇಕು ಅಂತ ಬೇಕು ಸರ್. ನೋಡಿ, ಈ ರೋಡಲ್ಲಿ ನಿಮಗೆ ಲಾಂಗ್ ಲೈಫಿಗೆ ಬೇಕು ಅಂದರೆ ಈ ಬೇವು ಕೇಳಿದಿರಾ? ಬೇವಿನ ಮರ, ಆಮೇಲೆ ಹಳ್ಳಿ ಮರ, ಸಂಪಿಗೆ ಮರ, ಆಯಿತಾ? ಸಂಪಿಗೆ ಮರ ನೀವು ನೆಟ್ಟಿದ್ರೆ ಅದು ಘಮಘಮ ಅಂತ, ಇಡೀ ದಾರಿನೇ ಘಮಘಮ ಅಂತ ಇರುತ್ತೆ ಸರ್. ಮತ್ತೆ ಈ ಗಿಡ ನೆಡ್ತೀವಲ್ವಾ, ಇದರಿಂದ ನಮಗೇನು ಯೂಸು? ಅದು ಮರ ಆದಾಗ ಅದು ನಮಗೆ ನೆರಳು ಕೊಡುತ್ತೆ, ಒಳ್ಳೆ ಗಾಳಿ ಬರೋಂಗೆ ಮಾಡುತ್ತೆ. ಆಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು ಆಕ್ಸಿಜನ್ ಗೊತ್ತಲ್ವಾ, ಆಕ್ಸಿಜನ್ನ ಹೊರಗಡೆ ಕೊಡುತ್ತೆ. ಎಲ್ಲೆಲ್ಲಿ ಗಿಡಗಳಿರುತ್ತೋ ಅಲ್ಲಲ್ಲಿ ತಂಪಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ತಾತ. ನಮಸ್ಕಾರ ಕಣ್ರವ. ಯಾರವ ನೀವೆಲ್ಲ? ತಾತ, ನಾವು ಒಂದು ಗಿಡ ನೆಡೋದ್ರ ಬಗ್ಗೆ ಗೇಮ್ ಕ್ರಿಯೇಟ್ ಮಾಡಿದ್ದೀವಿ, ಅದ್ರ ಕಡೆಯಿಂದ ಬರ್ತಾ ಇದ್ದೀವಿ. ತಾತ, ಇದು ಹೊಲನೇನಾ? ಇಷ್ಟೊಂದೆಲ್ಲ ಒಣಗೋಗಿದೆ, ಇದು ಆಗಿಬಿಟ್ಟಿದೆ. ಏನು ಮಾಡ್ತೀವ? ಸಕಾಲಕ್ಕೆ ಮಳೆ ಇಲ್ಲ, ಇಲ್ಲಿ ಭೂಮಿಲೂ ನೀರಿಲ್ಲ, ಇನ್ನೇನು ಮಾಡೋದವ? ಏನಾದ್ರು ಸಣ್ಣ ಪುಟ್ಟ ಮಾಡಲೇಬೇಕಲ್ಲ, ಜೀವನ ಮಾಡಬೇಕಲ್ಲ ರೈತರು. ಮಳೆ ಯಾವ ರೀತಿ ಬರಬೇಕು, ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದು. ಈಗ ಕೇಳಿದೆ ನೋಡು, ಅದು ಕರೆಕ್ಟು. ಮಳೆ ಬರಬೇಕು ಅಂದರೆ ನಿಮ್ಮಂಥ ಯುವಕರು ಸಣ್ಣ ಸಣ್ಣ ಸಸಿ ನೆಟ್ಬಿಟ್ಟು ಸುಮ್ಮನೆ ನೆಟ್ಬಿಟ್ಟು ಹೊಟ್ಟೋಗೋದಲ್ಲ, ಅದಕ್ಕೆ ಸರಿಯಾಗಿ ಸುತ್ತ ದನಕರ ಮೇಯ್ದಿದ್ದಂಗೆ ಮುಳ್ಳಾಕಿ ಅದು ಸ್ವಲ್ಪ ಬೆಳೆದು ಸ್ವಲ್ಪ ಗಟ್ಟಿ ಮುಟ್ಟಾಕೋರ್ಗೆ ಅದ್ರ ಮೇಲೆ ಮಕ್ಕಳನ್ನ ಹೆಂಗೆ ನಾವು ಜೋಪಾನಾಗಿ ನೋಡ್ಕೊತೀವಿ ಹಂಗೆ ನೋಡ್ಕೊಂಡ್ರೆ ಅವಾಗ ಅದು ನಿಮಗೆ ಮುಂದಕ್ಕೆ ಮಳೆ ಬೆಳೆ ಸಕಾಲಕ್ಕಾಗುತ್ತೆ. ಸರಿನಾ? ಸರಿ ಆಯ್ತು. ನಮಸ್ಕಾರ. ಏನು ಗೊತ್ತು ನೀವು ಫುಟ್ಬಾಲ್ ಬಗ್ಗೆ? ಏನು ಹೇಳಿ. ಫುಟ್ಬಾಲ್ ಅಂದರೆ ತುಂಬ ದೊಡ್ಡ ಕೋರ್ಟ್ ಇರುತ್ತೆ, ಅದಕ್ಕೆ ಬಾಲ್ ಬೇಕು. ಸೆಂಟ್ರಿಂದ ಮಿಡ್ ಲೈನ್ ಇರುತ್ತಲ್ಲ, ಸೆಂಟ್ರಿಂದ ನಾವು ಸ್ಟಾರ್ಟ್ ಮಾಡಬೇಕು. ಜಾಸ್ತಿ ಯಾರಿಗೂ ಇಂಜುರೀಸ್ ಮಾಡಬಾರ್ದು, ಕರೆಕ್ಟಾಗಿ ಬಾಲ್ನೆಲ್ಲ ಪಾಸ್ ಕೊಟ್ಟು ಮಾಡಬೇಕು, ಹ್ಯಾಂಡ್ ಟಚ್ ಮಾಡಬಾರ್ದು, ಗೋಲ್ ಮಾಡಬೇಕು. ಅಂದರೆ 2 ಟೀಮ್ ಇರುತ್ತೆ, ಅದರಲ್ಲಿ ಯಾರು ಟೀಮಲ್ಲಿ ಜಾಸ್ತಿ ಗೋಲನ್ನು ಗಳಿಸ್ತಾರೆ ಅವ್ರ ಟೀಮ್ ವಿನ್ ಆಗುತ್ತೆ. ಬಾಯ್ಸ್ ಅಂದರೆ ಹೇಳ್ತಾರೆ ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳ್ತಾರೆ, ಗರ್ಲ್ಸ್ ಅಂದರೆ ವೀಕ್ ಇರ್ತಾರೆ ಅಂತ ಹೇಳ್ತಾರೆ. ಆದರೆ ಗರ್ಲ್ಸ್ ವೀಕ್ ಅಂತ ಇರಬಾರ್ದು, ಸ್ಟ್ರಾಂಗ್ ಆಗಿನೇ ಆಡಬೇಕು. ನಾವು ಬಾಯ್ಸ್ಗಿಂತ ಗರ್ಲ್ಸ್ ಏನು ಕಮ್ಮಿ ಇಲ್ಲ ಅಂತ ಆಡಬೇಕು.
Goalkeeper to goalkeeper. ಮ್ಯಾಚಲ್ಲಿ ನಮ್ಮ ಟೀಮ್ ಅವ್ರು ಒಬ್ರು ಪೆನಾಲ್ಟಿ ಗೋಲ್ ಮಾಡಿದ ತಕ್ಷಣ ಎಷ್ಟು ಖುಷಿ ಪಟ್ವಿ. ಅದೇ ಥರ ಯಾರಾದರೂ ನಮ್ಮ ಸೊಸೈಟಿಲಿ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಎಂಕರೇಜ್ ಮಾಡಬೇಕು. ಅವ್ರ ಜೊತೆ ನಾವು ಕೈ ಜೋಡಿಸಿದ್ರೆ ಅವಾಗ ಕೆಲಸ ಇನ್ನೂ ಬೇಗ ಆಗುತ್ತೆ, ಚೆನ್ನಾಗಾಗುತ್ತೆ.